ಮೇಡಮ್ ಆ ಕಡೆಯಿಂದ ಕಟ್ಕೊಡ್ತಾರೆ ಬಸ್ ಕಾಣಬೇಕಲ್ಲ. ಒಂದು ನಿಮಿಷ ಇಲ್ಲಿ ನೋಡಿ ಸರ್. ಓಕೆ ಸರ್ ಸರ್ ಒಂದು ನಿಮಿಷ. ಹುಡುಗ ಕ್ಯಾಮ್ರಾ ಕಳ್ಸು. ಹೆಣ್ಮಕ್ಳು ಮಗನೇ ಸರ್ ಮೇಲಕ್ಕೆ ಎತ್ರಿ ಸ್ವಲ್ಪ. ನಾವು ಹಿಂದೆ ಬರೋಣ ಬರ್ರಿ, ಕ್ಯಾಮ್ರಾದವ್ರು ಮೇಲಕ್ಕೆ ಎತ್ತಿ ಸರ್ ಸ್ವಲ್ಪ. ಹಾಂ ಹಂಗೆ ಸರ್. ಹಂಗೆ ರೀ ಸರ್. ಈಗ ನಾವು ಸ್ವಲ್ಪ ಹಿಂದೆ ಸ್ವತಂತ್ರ ಈ ಬಸ್ ಸ್ಟ್ಯಾಂಡ್ ಸುಮ್ಮನೆ ಬಂದು ಆಯ್ತು. ಓಕೆ 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 ಆಯ್ತಾರ್ರಿ. ಮೊಬೈಲ್ ಕೆಳಗೆ ಎಲ್ಲ ಮಾಧ್ಯಮ ಸ್ನೇಹಿತರೆ, ಇದು ನಮ್ಮದು ಉದ್ಘಾಟನೆ ಅಲ್ಲ, ಇದು ಸಾಂಕೇತಿಕವಾಗಿ ಇವತ್ತು ಮೊಳಕಾಲ್ಮೂರು ನಗರದಲ್ಲಿ ನಿರ್ಮಿಸಿರ್ತಕ್ಕಂಥ ಈ ಒಂದು KSRTC ಬಸ್ ಸ್ಟ್ಯಾಂಡ್. ಇದು ಬಹುಶಃ ನಾವು ಈ ಒಂದು ಕ್ಷೇತ್ರದ ಹಿರಿಯರು ಎಲ್ಲ ಚಿರಪರಿಚಿತರು ಬೆಂಗಳೂರು ಈ ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ ಅವರು 7 ಬಾರಿ ಶಾಸಕರಾಗಿದ್ದಂಥವರು ಹಿರಿಯರು, ನಮ್ಮ ಸಹೋದರರು, ಹಿರಿಯ ಸಹೋದರರು. ಅವರು ಇಲ್ಲಿ ಅವರ ಮಾಹಿತಿ ಪ್ರಕಾರ ಮತ್ತು ನಮ್ಮ KSRTC ನಮ್ಮ ಅಧಿಕಾರಿಗಳು ಏನು DC ವೆಂಕಟೇಶ್ ಅವರು ಏನಿದ್ದಾರೆ KSRTC ಅವರ ಮಾಹಿತಿ ಪ್ರಕಾರ ಇವತ್ತು ಅಣ್ಣನವರು ಮೊನ್ನೆ ನಾವು ಮಾತಾಡಿದ್ವಿ. ಯಾಕಂದರೆ ಇಲ್ಲಿ ಇನ್ನೊಂದು ಡಿಪೋ ದೊಡ್ಡದಾಗಿ ಮಾಡಿದ್ದಾರೆ, ಅದು ಅಂಡರ್ ಕನ್ಸ್ಟ್ರಕ್ಷನ್. ಜೊತೆಗೆ ಇಲ್ಲಿ ಪಬ್ಲಿಕ್ಸ್ಗೆ ಇನ್ನೂ ಅದರಿಂದ ಮುಂದೆ ಹೋದರೆ ಇನಾಗ್ರೇಷನ್ ಆಗಿಲ್ಲ ಅಂದರೆ, ಇನಾಗ್ರೇಷನ್ ಅಂದರೆ ಸಾಂಕೇತಿಕ ಬಸ್ಗಳು ಸಂಚಾರ ಮಾಡಿದ್ರೆ ಸಾರ್ವಜನಿಕ ಉಪಯೋಗ ಆಗಲಿ ಅಂತ ಹೇಳಿ ಅರ್ಜೆಂಟಾಗಿ ಮೊನ್ನೆ ರಾತ್ರಿ ನಾವು ಅಲ್ಲಿ ಹೇಳಿದ್ರು. ಅದಕ್ಕೆ ನಾವು ಇವತ್ತು ಬಂದು ಅವಸರವಾಗಿ ಯಾರು ತಾವು ಅನ್ಯತಾ ಭಾವಿಸಬೇಡಿ. ಯಾಕಂದರೆ ಇದನ್ನು ವ್ಯವಸ್ಥಿತವಾಗಿ ಎಲ್ಲ ನಾವು ಪ್ರೋಟೋಕಾಲ್ ಪ್ರಕಾರ ಎಲ್ಲ ಜನಪ್ರತಿನಿಧಿಗಳನ್ನು, ಸಂಸದರನ್ನು, ಯಾರೆಲ್ಲ ಜನಪ್ರತಿನಿಧಿಗಳನ್ನು ಕರೆಸಿ ನಾವು ಇದು ಮಾಡಬೇಕಂತ ನಾವು ವಿನಂತಿ ಸಲ್ಲಿಸ್ತೀವಿ. ಇದನ್ನು ಸಾರ್ವಜನಿಕ ಅನುಕೂಲ ಆಗಲನ್ನ ನಿಟ್ಟಿನಲ್ಲಿ ನಾವು ಸಾಂಕೇತಿಕವಾಗಿ ಬಸ್ಸುಗಳನ್ನು ಬಿಡುವಂಥ ಕೆಲಸ ಎಲ್ಲ ನಾವೇನು ಮುಂದಿನ ಸಂದರ್ಭದಲ್ಲಿ ನಾವು ಪ್ರೋಟೋಕಾಲ್ ಪ್ರಕಾರ ಎಲ್ಲ ಮಾಡ್ತೀವಿ. ಇವತ್ತು ಈ ಡಿಪೋ ಓಪನಿಂಗ್ ಟೈಮಲ್ಲಿ ಇವತ್ತು ಏನಾಗಿದೆ, ಇವತ್ತು ಬರೀ ಸಾಂಕೇತಿಕವಾಗಿ ಇದರ ಮಾಹಿತಿ ಪ್ರಕಾರ ಸುಮಾರು ಇದು 5.45 ಕೋಟಿ ವೆಚ್ಚ. ಇದು ಏನು 18ರಿಂದ 23ರಲ್ಲಿ ಇದ್ದಂಥ ಸರ್ಕಾರದಲ್ಲಿ ಮಂಜೂರಾಗಿ ಏನು 25ರಲ್ಲಿ ಕಂಪ್ಲೀಟ್ ಆಗಿದೆ ಅಣ್ಣನವರ ಅವಧಿಯಲ್ಲಿ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದು, ನಾವು ಭಾಳಷ್ಟು ಅದಕ್ಕೋಸ್ಕರನೇ ಇಲ್ಲಿ ಸಭೆ ಇಲ್ಲ, ಇನ್ನೊಂದೆಲ್ಲ ಸಾಂಕೇತಿಕವಾಗಿ ಬಸ್ಸನ್ನು ಬಿಡುವಂಥ ಕೆಲಸ ಅಷ್ಟೇ. ಇವತ್ತು ಇಲ್ಲಿ ದಾರ್ಶನಿಕರ ಅಧ್ಯಕ್ಷರು ಬಾಬುರಾವ್ ಎಲ್ಲ ಮಟ್ಟದ ಅಧಿಕಾರಿಗಳಿದ್ದಾರೆ. ಹಾಗಾಗಿ ಇಷ್ಟೇ. ಹಾಗಾಗಿ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿರ್ಬೋದು, ಬೇರೆ ಬೇರೆ ಎಲ್ಲ ಪಕ್ಷಗಳ ಪ್ರತಿನಿಧಿಗಳಿರ್ಬೋದು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿರ್ಬೋದು, ಎಲ್ಲರೂ ಸೇರಿ ಇವತ್ತು ಸಾರ್ವಜನಿಕ ಉಪಯೋಗ ಆಗೋಂಥ ಕೆಲಸ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ವ್ಯವಸ್ಥಿತವಾಗಿ ಅದನ್ನು ಉದ್ಘಾಟನೆ ಕೆಲಸ ಮಾಡ್ತೀವಿ. ಸದ್ಯಕ್ಕೆ ಎಷ್ಟು ಬಸ್ಗಳು ಬರ್ತವೆ ಸರ್? ಆಮೇಲೆ ಬೆಂಗಳೂರಿಂದ ಬಳ್ಳಾರಿಗೆ ಹೋಗ್ತಕ್ಕಂಥ 53 ವೆಹಿಕಲ್ ಆಲ್ರೆಡಿ ಬರ್ತಾ ಇದ್ದಾರೆ, ಅವೆಲ್ಲ ಒಳಗೆ ಬಂದು ಹಾಂ ಸರ್. ಇಲ್ಲಿ ಹಾಲ್ಟ್ ಆಗ್ತವೆ, ಬೇರೆ ಬೇರೆ ಡಿವಿಷನ್ ಮಾಡ್ತಾರೆ. ಹಾಂ ಸರ್. ಹಾಲ್ಟ್ ಆಗೋದಕ್ಕೆ ಅವ್ರಿಗೆ ಸಿಬ್ಬಂದಿ ವ್ಯವಸ್ಥೆ ಇದೆ ಹಾಲ್ಟಿಗೆ. ಸೊ ಪ್ರಯಾಣಿಕರಿಗೆ ಬಂದ್ಬಿಟ್ಟು ಸರ್, ಮೊದಲು ನಮ್ಮದು ಶೆಲ್ಟರ್ಸ್ ಇದೆ, ಆಮೇಲೆ ಸೀಟಿಂಗ್ ವ್ಯವಸ್ಥೆ ಇದೆ, ಆಗುವ ಕುಡಿಯೋ ನೀರು ವ್ಯವಸ್ಥೆ ಇದೆ, ಟಾಯ್ಲೆಟ್ ಲೇಡೀಸು ಜೆಂಟ್ಸು ಪ್ಲಸ್ ಏನು ವಿಕಲಚೇತನರಿಗೆ ಟಾಯ್ಲೆಟ್ ಇದೆ ಸರ್. ಆಮೇಲೆ ಲೇಡೀಸ್ಗೆ ಸಪ್ರೇಟ್ ರೆಸ್ಟ್ ರೂಮ್ ಇದೆ, ಪ್ಲಸ್ ಫೀಡಿಂಗ್ ರೂಮ್, ಏನು ಮಕ್ಕಳಿಗೆ ಏನು ಹಾಲು ಸಪ್ರೇಟ್ ಒಂದು ಫೀಡಿಂಗ್ ರೂಮ್ ಇದೆ. ಪ್ಲಸ್ ಒಂದು ಕ್ಯಾಂಟೀನ್ ವ್ಯವಸ್ಥೆ ಇದೆ. ಹಾಂ ಸರ್. 6 ಸ್ಟಾಲ್ಗಳಿದೆ. ಹಾಂ ಸರ್. ಹಾಂ ಸರ್. ಈಗ ಹೈವೇಲಿ ಹೋಗ್ತಕ್ಕಂಥ ಬಸ್ಗಳು ಈ ಕಡೆ ಬರ್ತಕ್ಕಂಥ ಅವಕಾಶ ಉಂಟು ಸರ್? ಇಲ್ಲಿ ಕನೆಕ್ಟಿವಿಟಿ ಕೊಡ್ತೀವಿ ಸರ್. ಕರ್ನಾಟಕದ ಬಂದು ಹೋಗ್ತಾವಲ್ಲ ಬೆಂಗಳೂರು ಬಂದರೆ ಈಗ ಸುರಪುರ ಆಮೇಲೆ ಆ ಕಡೆ ಎಲ್ಲ ಹೋಗಿದ್ರು ಇದ್ರು ಕೂಡ ಬರ್ತಾ ಇರ್ತಾವಲ್ಲ, ಹಂಗಾಗಿ ಈ ಕಡೆ ನಮ್ಮ ತಾಲೂಕಿಗೆ ಸದ್ಯ ಮಾತ್ರ ಇಲ್ಲಿ ಏನು ಬಂದು ಹೋಗ್ತಾ ಇದ್ವು ಅವ್ನು ಇಲ್ಲಿ ಬಂದು ಹೋಗ್ತಾ ಸರ್. ಪ್ರೈವೇಟ್ ಬಸ್ ಬಂದು ನಿಲ್ತಿದ್ವು, ಈಗೆಲ್ಲ ಇಲ್ಲೇ ಬಂದಿದ್ದಾವೆ. ಹಾಲ್ಟಿಂಗ್ ಅಲ್ಲಿ ಇಲ್ಲಿ ಮಾಡ್ತಾ ಇದ್ರು, ಈ ಬಸ್ ಬಂದು ನಿಲ್ತಿದ್ವು.
ಡಿಪೋದೊಂದು ಬೇಗ ಮುಗಿಸಿದ್ರೆ ಡಿಪೋದು ಕಾಮಗಾರಿ ಇದೆ ಪೆಂಡಿಂಗ್ ಮುಗಿಸ್ತಾರೆ ಅದು ಹೋಗಿ ಮಾಡ್ತಾ ಇದ್ದಾರೆ. ಡಿಪೋಗೆ ಸಂಬಂಧಪಟ್ಟಂಗೆ ನ್ಯಾಷನಲ್ ಹೈವೇ ಅನ್ನೋರು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಕೂಡ ಪರ್ಮಿಷನ್ ಕೊಟ್ಟಿರಲಿಲ್ಲ ಸರ್ವಿಸ್ ರೋಡ್ಗೆ ಲಿಂಕ್ ರೋಡಿಗೆ ಅಪ್ರೋಚ್ ರೋಡೇ. ಅದಕ್ಕೋಸ್ಕರವೇ ಮೊನ್ನೆ ನಾನು ಡೆಪ್ಟಿ ಡೈರೆಕ್ಟರ್ MD ಅವರು ಮಾತಾಡಿದ ಮೇಲೆ ಅವರು ಸುಮಾರು ಒಂದು 25 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಈಗ ಸರ್ವಿಸ್ ರೋಡು ಮತ್ತು ನ್ಯಾಷನಲ್ ಹೈವೇಲಿಂದ ಅಪ್ರೋಚ್ ರೋಡ್ ತಗೊಳ್ಳೋದಕ್ಕೆ ನ್ಯಾಷನಲ್ ಹೈವೇಯಿಂದ ಕೂಡ ಮಾತಾಡಿ ಪರ್ಮಿಷನ್ ತಗೊಂಡಿದ್ವಿ. ಇನ್ನು ಒಂದು ತಿಂಗಳ ಒಳಗಡೆ ಪೂರ್ಣ ಪ್ರಮಾಣವಾಗಿ ಡಿಪೋನು ಕಂಪ್ಲೀಟ್ ಆಗುತ್ತೆ. ಆಮೇಲೆ ಈಗ ಬಸ್ ಸ್ಟ್ಯಾಂಡ್ ಸಾಂಕೇತಿಕವಾಗಿ ಜನಗಳ ಒಂದು ಅಭಿಪ್ರಾಯ ಮತ್ತು ಅವರ ಒತ್ತಡದ ಮೇರೆಗೆ ಇವತ್ತು ನಾವು ಸಾಂಕೇತಿಕವಾಗಿ ನಮ್ಮ ಮಂತ್ರಿಗಳು ನಾವೆಲ್ಲ ಸೇರಿ ಉದ್ಘಾಟನೆ ಮಾಡಿದ್ದೇವೆ. ಇದು ಮುಂದಿನ ದಿನಗಳಲ್ಲಿ ಯಾರು ಹಿಂದೆ ಇರ್ತಕ್ಕಂಥ ಮಂತ್ರಿಗಳು ಕೂಡ ಅದಕ್ಕೆ ಅನುದಾನ ಕೊಟ್ಟಿದ್ದಾರೆ, ಡಿಪೋ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಅವ್ರನ್ನೂ ಸಮೇತ ಸೇರಿಸ್ಕೊಂಡು ಪ್ರೋಟೋಕಾಲ್ ಪ್ರಕಾರ ಏನು ಮಾಡಬೇಕು ಆ ಕೆಲಸಗಳು ನಾವು ನಿರ್ವಹಿಸ್ತೀವಿ. ಈಗ ಸದ್ಯಕ್ಕೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಇದನ್ನು ಸಾಂಕೇತಿಕವಾಗಿ ಟೆಂಪ್ರವರಿ ಅರೇಂಜ್ಮೆಂಟ್ ಫ್ಲೇವರ್ನಲ್ಲಿ ಗಾಡಿಗಳು ಹೆಣ್ಣು ಮಕ್ಕಳು ಹಂಗೇನ ಹಿಡ್ಕೊಂಡ್ರೆ ಟೇಪ್ ಗಾಣಿ ಟೇಪ್ ಓ ಇಲ್ಲ ಹಿಂಗೆ ಯಾಕೆ ಮಾಡ್ತೀವಿ